ವೆಲ್ಕಮ್ ಬ್ಯಾಕ್ ಟು ಮ್ಯಾಪ್ ರೀಡಿಂಗ್ ಕ್ಲಾಸ್ ಒನ್ಸ್ ಅಗೇನ್. ಕಳೆದ 5 ತರಗತಿಗಳಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ. ಕ್ಲಾಸ್ ನಂಬರ್ 1 ಅಲ್ಲಿ ಟಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ, ನೆಕ್ಸ್ಟ್ 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್, ನಂತರದಲ್ಲಿ ಜಮ್ಮು ಕಾಶ್ಮೀರ್ ಮತ್ತು ಲದಾಖ್, ತದನಂತರದಲ್ಲಿ ಹಿಮಾಚಲ ಪ್ರದೇಶ್ ಮತ್ತು ಪಂಜಾಬ್. ಅಂಡ್ ಇವತ್ತಿನ ಕ್ಲಾಸ್ನಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ದಿ ಸ್ಟೇಟ್ ಆಫ್ ಹರಿಯಾಣ. ಲಾಸ್ಟ್ ಕ್ಲಾಸಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಬೋತ್ ಪಂಜಾಬ್ ಮತ್ತು ಹರಿಯಾಣಗೆ ಕಾಮನ್ ಕ್ಯಾಪಿಟಲ್ ಇದೆ. ಆ ಕ್ಯಾಪಿಟಲ್ ಸಿಟಿ ಹೆಸರೇನು, ಅಥವಾ ಹರಿಯಾಣ ಮತ್ತು ಪಂಜಾಬ್ನ ರಾಜಧಾನಿ ಯಾವುದು ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಮೊದಲನೇದಾಗಿ ಈ ಹರಿಯಾಣ ಅಥವಾ ಹರಿಯಾಣ ಅಂತ ಏನ್ ಕರಿತೀವಿ, ಇದರ ಹೆಸರು ಯಾವ ರೀತಿ ಬಂತು ಅಂತ ನೋಡೋದಾದ್ರೆ, ಹರಿಯ ನಾಡು, ಹರಿ ಅಂದ್ರೆ ವಿಷ್ಣು, ವಿಷ್ಣುವಿನ ನಾಡು ಅಥವಾ ದೇವರುಗಳ ನಾಡು ಅಂತ ಈ ಒಂದು ಜಾಗಕ್ಕೆ ಹರಿಯಾಣ ಅಂತ ಹೆಸರಿಡಲಾಗಿದೆ. ರೈಟ್. ಸೊ ಇನ್ನು ಹರಿಯಾಣಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು, ಸುಮಾರೇನಿಲ್ಲ, ಜಾಸ್ತಿ ಏನಿಲ್ಲ, ಕೆಲವು ಪ್ರಮುಖ ಸ್ಥಳಗಳನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಮೊದಲನೇದಾಗಿ ಅತ್ಯಂತ ಐತಿಹಾಸಿಕ ಹಿನ್ನೆಲೆಯುಳ್ಳಂತಹ ಒಂದು ಸ್ಥಳ ಇದು ಯಾವುದು, ಹರಿಯಾಣ. ಯಾಕೆ ಸರ್? ಯಾಕಂದ್ರೆ ಎಲ್ರಿಗೂ ಕೂಡ ಮಹಾಭಾರತ ಗೊತ್ತು. ಮಹಾಭಾರತ ಅಂತ ಹೇಳಿದ್ರೆ ಇಟ್ ಈಸ್ ಫೇಮಸ್ ಫಾರ್ ಕುರುಕ್ಷೇತ್ರ ಯುದ್ಧ. ಆ ಕುರುಕ್ಷೇತ್ರ ನಮಗೆ ಕಂಡುಬರುವುದಲ್ಲಿ ಇದೆ ಹರಿಯಾಣದಲ್ಲಿ. ಸೊ ಫಸ್ಟ್ ಆಫ್ ಆಲ್, ಹರಿಯಾಣ ಈಸ್ ಫೇಮಸ್ ಫಾರ್ a place known as ಕುರುಕ್ಷೇತ್ರ. ಕ್ಲಿಯರ್? ಕುರುಕ್ಷೇತ್ರ ಎಲ್ಲಿ ಬರುತ್ತೆ? ಹರಿಯಾಣದಲ್ಲಿ ಬರುತ್ತೆ. ಯಾಕೆ ಫೇಮಸ್ಸು? ಇದು ಮಹಾಭಾರತದ ಒಂದು ಹಿನ್ನೆಲೆಯುಳ್ಳಂತಹ ಪ್ರಮುಖ ಮತ್ತು ಐತಿಹಾಸಿಕ ಸ್ಥಳವಾಗಿರುತ್ತೆ. ಈ ಕುರುಕ್ಷೇತ್ರದ ಮೇಲ್ಗಡೆ ಇಲ್ಲಿ ನಮಗೆ ಮತ್ತೊಂದು ಪ್ರಮುಖ ಸ್ಥಳ ಇದೆ. ಇದರ ಹೆಸರು ಅಂಬಾಲಾ. ಅಂಬಾಲಾ ಯಾವ ರೀತಿ ಪಠಾನ್ಕೋಟ್ ಇತ್ತು, ಅದೇ ರೀತಿ ಅಂಬಾಲಾ ಕೂಡ ಇದೊಂದು ಇಂಡಿಯನ್ ನಮ್ಮ ಒಂದು ಇಂಡಿಯನ್ ಮಿಲಿಟರಿ ಏರ್ ಬೇಸ್ ಆಗಿದೆ, ಅಥವಾ ನಮ್ಮ ವಾಯುಸೇನೆಯ ಒಂದು ನೆಲೆ ಆಗಿರುತ್ತೆ. ಇಲ್ಲಿ ಇತ್ತೀಚೆಗೆ ಕಳೆದ ಒಂದು 3-4 ವರ್ಷಗಳಿಂದ ಇದು ತುಂಬಾ ಸುದ್ದಿಯಲ್ಲಿತ್ತು. ಯಾಕಂದ್ರೆ ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೆದಂತಹ ರಫೇಲ್ ಒಪ್ಪಂದ, ಇದರ ಒಂದು ಭಾಗವಾಗಿ ಬಂದಂತಹ ರಫೇಲ್ ಜೆಟ್ಸ್ ಅನ್ನ ಈ ಅಂಬಾಲಾ ಏರ್ ಬೇಸ್ ಅಲ್ಲಿ ಇಡಲಾಗಿದೆ. ಎಲ್ಲಿ? ಅಂಬಾಲಾ ಏರ್ ಬೇಸ್ ಅಲ್ಲಿ. ರೈಟ್. ಸೊ ಹಾಗೆ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ಇಡೀ ಭಾರತ, ಬಹುಶಃ ಇಡೀ ಭಾರತದ ಇತಿಹಾಸವನ್ನ ಅಥವಾ ಇತಿಹಾಸಕ್ಕೆ ಒಂದು ದಿಕ್ಕನ್ನ ತೋರಿಸಿದಂತಹ ಪ್ರಮುಖ ಸ್ಥಳ ಯಾವುದು? ಕ್ಯಾನ್ ಎನಿವನ್ ಗೆಸ್? ಇಟ್ ಈಸ್ ಪಾಣಿಪತ್. ಸರಿ, ಯಾಕೆ ಈ ತರ ಹೇಳ್ತಾ ಇದ್ದೀರಾ? ಒಟ್ಟು ಎಷ್ಟು ಪಾಣಿಪತ್ ಯುದ್ಧಗಳಾಗಿದ್ದಾವೆ? ಬ್ಯಾಟಲ್ ಆಫ್ ಪಾಣಿಪತ್ 1, 2 ಮತ್ತು 3. ಈ 3 ಯುದ್ಧಗಳು ಇಡೀ ಭಾರತದ ಇತಿಹಾಸವನ್ನ ಮತ್ತು ನಕ್ಷೆಯನ್ನ ಬದಲಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ದಾವೆ. ಸರ್, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗುತ್ತಾ? ಆಬ್ವಿಯಸ್ಲಿ ಬೇಕಾಗುತ್ತೆ. ಮ್ಯಾಪ್ ರೀಡಿಂಗ್ ಆದ್ರೂ ಕೂಡ ನಾನು ಪದೇ ಹೇಳ್ತಾ ಇರ್ತೀನಿ, ಅಲ್ಲೋ ಇಲ್ಲೋ ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಹಿಸ್ಟ್ರಿ, ಆರ್ಟ್ ಅಂಡ್ ಕಲ್ಚರ್ ಎಲ್ಲವನ್ನ ಟಚ್ ಮಾಡ್ಕೊಂಡು ಬರೋಣ ಅಂತೆ. ರೈಟ್. ಸೊ ಇಲ್ಲಿ ಪಾಣಿಪತ್, ಒಟ್ಟು 3 ಪಾಣಿಪತ್ ಯುದ್ಧಗಳಾಗಿದ್ದಾವೆ. ಕ್ವಿಕ್ ರಿಕ್ಯಾಪ್. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ಆಗಿದ್ದು 1526. ಯಾರ್ಯಾರ ಮಧ್ಯೆ? ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಯಾಕೆ ಸರ್ ಇದು ಸಿಗ್ನಿಫಿಕೆಂಟ್ ಆಗುತ್ತೆ? ಯಾಕಂದ್ರೆ ಇಲ್ಲಿಂದ ಮುಘಲ್ ಸಾಮ್ರಾಜ್ಯ ಭಾರತದಲ್ಲಿ ಆರಂಭವಾಗುತ್ತೆ. ರೈಟ್. ನೆಕ್ಸ್ಟ್ ಎರಡನೇ ಬ್ಯಾಟಲ್ ಆಫ್ ಪಾಣಿಪತ್ 1556ರಲ್ಲಿ ಆಯಿತು. ಇದು ಸಮ್ರಾಟ್ ಹೇಮಚಂದ್ರ ವಿಕ್ರಮಾದಿತ್ಯ ಮತ್ತು ಅಕ್ಬರ್ ಮಧ್ಯೆ ಆಗುತ್ತೆ. ಇದು 1556ರಲ್ಲಿ ನಡೆದಂತಹ ಎರಡನೇ ಪಾಣಿಪತ್ ಕದನ. ಮೂರನೇದು ಅಫ್ಘಾನ್ಸ್ ಮತ್ತು ಮರಾಠಾಸ್ ಮಧ್ಯೆ ಆಗುತ್ತೆ. ಯಾವಾಗ? 1761ರಲ್ಲಿ. ಭಾರತಕ್ಕೆ ಒಂದು ಹೊಸ ದಿಕ್ಕನ್ನ ತೋರಿಸಿದಂತಹ ಸಮಯ ಇದು. ಯಾಕಂದ್ರೆ ಬ್ರಿಟಿಷರು ಮರಾಠರನ್ನ ಕಂಡ್ರೆ ಹೆದರ್ತಾ ಇದ್ರು. ಸೊ ಈಗ ಬ್ರಿಟಿಷರು ಪವರ್ಫುಲ್ ಆಗ್ಬೇಕು ಅಂದ್ರೆ ಮರಾಠರು ವೀಕ್ ಆಗ್ಬೇಕಾಗಿತ್ತು. ಆದ್ರೆ ಮರಾಠರ ಒಗ್ಗಟ್ಟನ್ನ ಮುರಿಲಿಕ್ಕೆ ಬ್ರಿಟಿಷರಿಗೆ ಕಷ್ಟ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ 3ನೇ ಪಾಣಿಪತ್ ಕದನ ಏನ್ ಮಾಡುತ್ತೆ, ಈ ಒಗ್ಗಟ್ಟನ್ನ ಮುರಿದು ಅವರನ್ನ ಸದೆಬಡಿಯುವಲ್ಲಿ ಅಥವಾ ಅವರನ್ನ ಹಿಮ್ಮೆಟ್ಟಿಸುವಲ್ಲಿ ವಿಜಯಶಾಲಿ ಆಗುತ್ತೆ. ಸೊ ಹಾಗಾಗಿ 3 ಪಾಣಿಪತ್ ಯುದ್ಧಗಳು ಎಲ್ಲೆಲ್ಲಿ ನಡೆದವು, ಯಾರ್ಯಾರ ಮಧ್ಯೆ ನಡೆದವು, ಯಾರ್ಯಾರು ವಿನ್ನರು? ಮೊದಲನೇದು 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೆದ್ರೆ, ಎರಡನೇದು 1556 30 ವರ್ಷಗಳ ನಂತರದಲ್ಲಿ ನಡೆಯುತ್ತೆ. ಅದು ಹೇಮು ವಿಕ್ರಮಾದಿತ್ಯ ಮತ್ತು ಅಕ್ಬರ್ ಮಧ್ಯೆ ನಡೆಯುತ್ತೆ. ನಂತರದಲ್ಲಿ ಮೊದಲನೇ ಮತ್ತು ಎರಡನೇ ಪಾಣಿಪತ್ ಕದನಕ್ಕೆ ಕೇವಲ 30 ವರ್ಷಗಳ ಅಂತರ ಇದ್ರೆ, ಎರಡನೇ ಮತ್ತು ಮೂರನೇ
ಪಾಣಿಪತ್ ಕದನಕ್ಕೆ ಸುಮಾರು 205 ವರ್ಷಗಳ ಅಂತರ ಇತ್ತು. 1761ರಲ್ಲಿ ಮೂರನೇ ಪಾಣಿಪತ್ ಕದನ ಆಗುತ್ತೆ. ಅಲ್ಲಿ ಅಫ್ಘಾನ್ಸ್ ಮತ್ತು ಮರಾಠಾಸ್ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ. ರೈಟ್. ಸೊ ಇಷ್ಟು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಸ್ಥಳ ಯಾವುದು? ಈ ಪಾಣಿಪತ್. ಸೊ ಅದ್ರ ಕೆಳಗಡೆ ಬನ್ನಿ, ಇದನ್ನ ಡೆಲ್ಲಿ ಅಂತ ಕರಿತೀವಿ. ಡೆಲ್ಲಿ, ನ್ಯೂ ಡೆಲ್ಲಿ ಮತ್ತು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂಡ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ನ್ಯೂ ಡೆಲ್ಲಿ, NCT ಅಂಡ್ NCR ಮೂರೂ ಕೂಡ ಬೇರೆ ಬೇರೆ. ಸರ್ ಡಿಫ್ರೆನ್ಸ್ ಏನು? ನಾಳೆ ಕ್ಲಾಸ್ನಲ್ಲಿ ನಾನು ಡೆಲ್ಲಿ ಬಗ್ಗೆ ಡಿಸ್ಕಸ್ ಮಾಡುವಾಗ ಅದ್ರ ಬಗ್ಗೆ ಹೇಳ್ತೀನಿ. ಸೊ ನ್ಯೂ ಡೆಲ್ಲಿ ಇಸ್ ಡಿಫ್ರೆಂಟ್ ಫ್ರಮ್ NCT, ದಟ್ ಈಸ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, ಅಂಡ್ ದಟ್ ಈಸ್ ಡಿಫ್ರೆಂಟ್ ಫ್ರಮ್ NCR, ದಟ್ ಈಸ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಇಲ್ಲಿ ಗುರುಗ್ರಾಮ್ ಅನ್ನೋ ಸ್ಥಳ ಇದೆ. ಗುರುಗ್ರಾಮ್ ಇತ್ತು, ಈಗ ಅದನ್ನ ಗುರುಗ್ರಾಮ್ ಅಂತ ಕರೀತಾರೆ. ಸುಮಾರು ಜನ ಇದನ್ನ ಈಗ ಸೌತ್ ಇಂಡಿಯನ್ಸ್ ಮತ್ತೆ ಕರ್ನಾಟಕದವರು ಇದನ್ನ ದೆಹಲಿಯ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿರ್ತೀವಿ. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಡೆಲ್ಲಿ, ಬಟ್ ಇಟ್ ಈಸ್ ಪಾರ್ಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ರೀಜನ್. ಸಿ, ಯಾವ ತರ ನಮ್ಮ ಒಂದು ಸಾಫ್ಟ್ವೇರ್ ಹಬ್ಬು ಬೆಂಗಳೂರಲ್ಲಿ ಕಾಣ್ತೀವಿ, ಒಂದು ಸಿಲಿಕಾನ್ ಸಿಟಿ ತರ ಸುಮಾರು ಸಾಫ್ಟ್ವೇರ್ ಕಂಪನೀಸ್ ಅನ್ನ ಇಲ್ಲಿ ಕಾಣ್ತೀವಿ, ಅದೇ ರೀತಿ ಗುರುಗ್ರಾಮ್ ಕೂಡ ಆ ತರ ವೆರೈಟಿ ಆಫ್ ಕಂಪನೀಸ್, ಸಾಫ್ಟ್ವೇರ್ ಕಂಪನೀಸ್, ಬೇರೆ ಬೇರೆ ಕಂಪನೀಸ್ ಇಂದ ಫಿಲ್ ಆಗಿದೆ. ಸೊ ನೀವು ಯೂಶುವಲಿ ಸುಮಾರು 5 ಗಂಟೆ 6 ಗಂಟೆ ಗುರುಗ್ರಾಮಲ್ಲಿ ಒಂದು ರೌಂಡ್ ವಾಕ್ ಹೋದ್ರೆ, ಈ ಥಿಯೇಟರ್ ಬಿಟ್ಟ ತಕ್ಷಣ ಹುಯಿ ಅಂತ ಮೂವಿ ಹಾಲಿಂದ ಹೊರಗಡೆ ಬರ್ತಾರಲ್ಲ ಜನ ಥಿಯೇಟರ್ ಇಂದ, ಆ ರೀತಿಯಾದಂತಹ ಒಂದು ಚಿತ್ರಣವನ್ನ ನೀವೆಲ್ಲೂ ಕಾಣಬಹುದು. ಯಾಕಂದ್ರೆ ನಮ್ಮ ಕರ್ನಾಟಕ ಯಾವ ರೀತಿ ಸಾಫ್ಟ್ವೇರ್ಗೆ ಹಬ್ಬೋ ಅದೇ ರೀತಿ ಹೆಚ್ಚು ಕಡಿಮೆ ಈ ಗುರುಗ್ರಾಮ ಕೂಡ ಇತ್ತೀಚೆಗೆ ಸಾಫ್ಟ್ವೇರ್ ಹಬ್ ಆಗಿ ಬೆಳೀತಾ ಇದೆ. ರೈಟ್. ಸೊ ಏನೇನು ಸ್ಥಳಗಳನ್ನ ನೋಡ್ಕೊಂಡ್ವಿ? ಅಂಬಾಲ ನೋಡ್ಕೊಂಡ್ವಿ, ಕುರುಕ್ಷೇತ್ರ ನೋಡ್ಕೊಂಡ್ವಿ, ಪಾಣಿಪತ್ ನೋಡ್ಕೊಂಡ್ವಿ ಅಂಡ್ ಗುರುಗ್ರಾಮ ನೋಡ್ಕೊಂಡ್ವಿ. ಇಲ್ಲಿ ನಮಗೆ ದೆಹಲಿ ಇದೆ. ಇಷ್ಟು ಹರಿಯಾಣಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಸ್ಥಳಗಳು, ಲೊಕೇಶನ್ಸ್ ಬೈ ಮ್ಯಾಪ್ ನಿಮ್ಗೆ ಗೊತ್ತಿರಬೇಕು. ರೈಟ್. ಎಷ್ಟು ಜನ ನಿಮ್ಗೆ ಇಲ್ಲಿವರೆಗೂ ಇವತ್ತಿನ ಕ್ಲಾಸ್ ವರ್ಗುನು ಪಾಣಿಪತ್ ಯುದ್ಧದ ಬಗ್ಗೆ ಓದಿದ್ರಿ, ಅಥವಾ ಪಾಣಿಪತ್ ಕದನಗಳ ಬಗ್ಗೆ ಓದಿದ್ರಿ, ಆದ್ರೆ ಅವುಗಳನ್ನ ಆ ಪಾಣಿಪತ್ ಅನ್ನೋ ಜಾಗವನ್ನ ಇಲ್ಲಿ ಮ್ಯಾಪ್ ಅಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ? ನಿಯತ್ತಾಗಿ ಕೈ ಎತ್ತಿ ಕೆಳಗಡೆ ಕಮೆಂಟ್ ಮಾಡಿ. ರೈಟ್. ಸೊ 3 ಬ್ಯಾಟಲ್ ಆಫ್ ಪಾಣಿಪತ್ ಆಯ್ತು. ಸೊ ಕ್ವಶನ್ ಹೆಂಗ್ ಕೇಳಿದ್ರು? ಸಿ, UPSSC ಅಲ್ಲಿ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಇನ್ ದಿ ಇಯರ್. ಯಾವ ವರ್ಷದಲ್ಲಿ ಈ ಪಾಣಿಪತ್ ಕದನ ಆಗಿತ್ತು ಅಂತ ಕೇಳ್ತಾ ಇದ್ರು, ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಇದೇ ರೀತಿ SSC ಅಲ್ಲಿ ಕೇಳಿದ್ರು, ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪತ್ ಇಯರ್ ಕೇಳಿದ್ರು. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ಯಾರ್ಯಾರ ಮಧ್ಯೆ ಆಗಿತ್ತು ಅಂತ ಹೇಳ್ಬಿಟ್ಟು, ದಿ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪತ್ ವಾಸ್ ಫಾಟ್ ಬಿಟ್ವೀನ್ ಹೂಮ್ ಅಂತ ಕೇಳ್ತಾ ಇದ್ರು. ಅರ್ಥ ಆಗ್ತದ್ಯಾ? ಸೊ ಕೆಲವೊಂದ್ ಕಡೆ ಏರು ಬೇಕಾಗುತ್ತೆ, ಕೆಲವೊಂದ್ ಕಡೆ ಯಾರ ಮಧ್ಯೆ ಯುದ್ಧ ಆಯ್ತು ಅಂತ ಬೇಕಾಗುತ್ತೆ, ಕೆಲವೊಂದು ಕಡೆ ಇದರಲ್ಲಿ ಯಾರು ವಿಕ್ಟೋರಿಯಸ್ ಆದ್ರು ಅಥವಾ ಯಾರು ಜಯಶಾಲಿಗಳಾದ್ರು ಅಂತ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿ ಸೇಮ್ ಕಂಟೆಂಟ್ ಅನ್ನ ಈ ರೀತಿ ಬೇರೆ ಬೇರೆ ಆಂಗಲ್ ಇಂದ ನೀವು ಓದ್ಬೇಕಾಗುತ್ತೆ. ನೆಕ್ಸ್ಟ್, ಆಸ್ ಯೂಶುವಲ್, ಸ್ಟೇಟ್ ಅನಿಮಲ್ ಆಫ್ ಹರಿಯಾಣ ಯಾವುದು? ಬ್ಲ್ಯಾಕ್ ಬಗ್, ಕೃಷ್ಣಮೃಗ ಅಂತ ಕರಿತೀವಿ, ಇಂಡಿಯನ್ ಆಂಟಿಲೋಪ್ ಅಂತ ಕೂಡ ಕರಿತೀವಿ. ಇದು ಸ್ಟೇಟ್ ಅನಿಮಲ್ ಆಫ್ ಯಾವುದು? ಹರಿಯಾಣ. ಇದೇ ಒಂದು ಅನಿಮಲ್ ಮತ್ಯಾವ ರಾಜ್ಯದ ಸ್ಟೇಟ್ ಅನಿಮಲ್ ಅಥವಾ ರಾಜ್ಯ ಪ್ರಾಣಿಯಾಗಿದೆ? ಕಮೆಂಟ್ ಮಾಡಬಹುದಾ? ಸ್ಟೇಟ್ ಸಿಂಬಲ್ಸ್ ಅಂತ ಬಂದಾಗ ಈ ರೀತಿ ಬೇಸಿಕ್ ಕಂಟೆಂಟ್, ಬೇಸಿಕ್ ನಾಲೆಜ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಸ್ಟೇಟ್ ಬರ್ಡ್ ಆಫ್ ಹರಿಯಾಣ ಅಂತ ಕೇಳಿದ್ರೆ ಇಟ್ ಈಸ್ ಬ್ಲ್ಯಾಕ್ ಫ್ರಾಂಕೋಲಿನ್, ಕಾಲಾ ತೀತರ್ ಅಂತ ಕೂಡ ಕರಿತೀವಿ, ಕಾಲಾ ತೀತರ್ ಅಥವಾ ಬ್ಲ್ಯಾಕ್ ಫ್ರಾಂಕೋಲಿನ್. ನೆಕ್ಸ್ಟ್, ಹರಿಯಾಣಗೆ ಒಂದು ಸ್ಟೇಟ್ ಫಿಶ್ ಕೂಡ ಇದೆ. ಆ ಸ್ಟೇಟ್ ಫಿಶ್ ಹೆಸರೇನಪ್ಪ? ಆರೆಂಜ್ ಫಿನ್ ಲ್ಯಾಬಿಯೋ. ಏನು? ಆರೆಂಜ್ ಫಿನ್ ಲ್ಯಾಬಿಯೋ ಹರಿಯಾಣದ ಸ್ಟೇಟ್ ಫಿಶ್ ಆಗಿರುತ್ತೆ. ನಂತರದಲ್ಲಿ ಸ್ಟೇಟ್ ಟ್ರೀ ಆಫ್ ಹರಿಯಾಣ, ಪೀಪಲ್ ಟ್ರೀ ಅಥವಾ ಅರಳಿಮರ, ಹರಿಯಾಣ ರಾಜ್ಯದ ಒಂದು ರಾಜ್ಯ ಏನಾಗಿರುತ್ತೆ? ಪ್ಲಾಂಟ್ ಆಗಿರುತ್ತೆ, ಅಥವಾ ಸಾರಿ ಟ್ರೀ ಆಗಿರುತ್ತೆ, ಮರ ಆಗಿರುತ್ತೆ. ಸ್ಟೇಟ್ ಫ್ಲವರ್ ಕೂಡ ಇದೆ, ಲೋಟಸ್. ಹಿಂದಿನ ಕ್ಲಾಸ್ನಲ್ಲಿ ಯಾವುದೋ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ರಾಜ್ಯ ಪುಷ್ಪ ಯಾವುದು ಅಂತ ಹೇಳಿದ್ದೆ? ಲೋಟಸ್ ಅಂತ ಹೇಳಿದ್ದೆ. ಯಾವುದು ಅಂತ ಕಮೆಂಟ್ ಮಾಡ್ಬೋದಾ? ಕರ್ನಾಟಕ ಅಂತ ಹೇಳಕ್ ಹೋಗ್ಬಿಡಿ. ಕರ್ನಾಟಕ ಬಿಟ್ಟು ಮತ್ತೊಂದು ರಾಜ್ಯದ ಒಂದು ಸ್ಟೇಟ್ ಫ್ಲವರ್ ಲೋಟಸ್ ಆಗಿತ್ತು, ಯಾವುದು ಅಂತ ಕಮೆಂಟ್ ಮಾಡಿ. ಡಿವಿಷನ್ ಮಾಡ್ತಾ ಇರಬೇಕು. ಅಂಡ್ ಹರಿಯಾಣದಲ್ಲಿ ನಿಮಗೆ 2 ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ನ್ಯಾಷನಲ್ ಪಾರ್ಕ್ಸ್ ಇದಾವೆ. ಒಂದು ಕಾಲೇಸಾರ್ ನ್ಯಾಷನಲ್ ಪಾರ್ಕ್, ಮತ್ತೊಂದು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್. ಇನ್ನು ವೆಟ್ಲ್ಯಾಂಡ್ಸ್ ಗಳನ್ನ ನೋಡೋದಾದ್ರೆ ಭಿಂಡವಾಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಂದು ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶ, ಮತ್ತೊಂದು ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಕೂಡ ಇದೆ, ಮತ್ತು ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶ ಕೂಡ ಇದೆ. ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಅಂತ ಹೇಳ್ಬೋದು ನಾವು.
ಪ್ರಶ್ನೆಗಳು ಅಂತ ಬಂದಾಗ ಬರೀ ವೆಟ್ಲ್ಯಾಂಡ್ ಅಂತ ಬಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, ರಾಮ್ಸಾರ್ ವೆಟ್ಲ್ಯಾಂಡ್ ಅಂತ ಸ್ಪೆಸಿಫಿಕಲಿ ಕೇಳ್ತಾರೆ. ನೆಕ್ಸ್ಟ್ ಮೇಜರ್ ಡ್ಯಾಮ್ಸ್, ಇಲ್ಲಿ ನಿಮಗೆ ಕೌಶಲ್ಯ ಡ್ಯಾಮ್ ಇದೆ. ಇದು ಘಗ್ಗರ್ ನದಿ ಅಂತ ಏನ್ ಬರುತ್ತೆ ಅದರ ಒಂದು ಉಪನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಕಡೆ ಪತ್ರಾಲಾ ಡ್ಯಾಮ್ ಬರುತ್ತೆ ಅಂಡ್ ಈ ಕಡೆ ಒಟ್ಟು ಡ್ಯಾಮ್ ಬರುತ್ತೆ. ಮತ್ತೊಂದು ಈ ಯಾವುದು ಇಲ್ಲಿದೆ ಹರಿಯಾಣದ ಈ ಪೂರ್ವ ಭಾಗ ಏನಿದೆಯಲ್ಲ, ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ ಮುಖಾಂತರ ಅದರ ಬಾರ್ಡರ್ಗೆ ಅಂಟಿಕೊಂಡು, ಹರಿಯಾಣದ ಬಾರ್ಡರ್ಗೆ ಅಂಟಿಕೊಂಡು ಹೋಗುವಂತಹ ಪ್ರಮುಖ ನದಿ ಯಾವುದು? ಯಮುನಾ ನದಿ, ರೈಟ್? ಯಮುನಾ ನದಿ. ಅಂಡ್ ಈ ಪತ್ರಾಲಾ ಡ್ಯಾಮ್ ಕೂಡ ಯಮುನಾ ನದಿಗೆ ಸಂಬಂಧಪಟ್ಟಿದ್ದು. ಕ್ಲಿಯರ್? ಸೊ ಇಷ್ಟು ನಿಮಗೆ ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು. ಮುಂದಿನ ಕ್ಲಾಸ್ನಲ್ಲಿ ನಾನು ನ್ಯೂ ಡೆಲ್ಲಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಮುಂದಿರುವಂತಹ ರಾಜ್ಯಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ. ಏನಾದರೂ ಸಜೆಷನ್ಸು ಮತ್ತು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದಿ ನೆಕ್ಸ್ಟ್ ಕ್ಲಾಸ್.